ಇರಾನ್ ಇಸ್ರೇಲ್ ನಡುವೆ ಮಹಾಯುದ್ಧದ ಎಫೆಕ್ಟ್ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಗೂ ಕೂಡ ತಟ್ಟಿದೆ ಬಿಸಿ. ಗಲ್ಫ್ ರಾಷ್ಟ್ರಗಳಿಗೆ ಬ್ಯಾಡಗಿ ಮೆಣಸಿನಕಾಯಿ ರಫ್ತನ್ನ ಬಂದ್ ಮಾಡಲಾಗಿದೆ. ಅಲ್ಲಿ ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ಆಗ್ತಾ ಇದೆ. ಸೊ ಹೀಗಾಗಿ ಬ್ಯಾಡಗಿ ಮೆಣಸಿನಕಾಯಿ ರಫ್ತು ಕೂಡ ಬಂದ್ ಆಗಿದೆ. ಮಸಾಲೆ ಪದಾರ್ಥ, ಸೌಂದರ್ಯ ವರ್ಧಕಗಳಲ್ಲಿ ಬಳಕೆ ಮಾಡಲಾಗ್ತಾ ಇತ್ತು ಈ ಬ್ಯಾಡಗಿ ಮೆಣಸಿನಕಾಯಿಯನ್ನು. ಗಲ್ಫ್ ರಾಷ್ಟ್ರಗಳಿಗೆ ರಫ್ತಾಗುವಂಥ ಬ್ಯಾಡಗಿ ಮೆಣಸಿನಕಾಯಿ ಚೆನ್ನೈ ಪೋರ್ಟ್ನಲ್ಲಿ ಸ್ಥಗಿತವಾಗಿರುವಂಥದ್ದು. ಕಂಟೈನರ್ಗಳು ಸ್ಥಗಿತ ಆಗಿದೆ. ಯಾಕೆಂದರೆ ಇಲ್ಲಿಂದ ಹೊರಟ್ಬಿಟ್ರೆ ಆ ಶಿಪ್ಗಳು ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಇರಾನ್ ಹೇಳಿದೆ ನಾವೇನು ಅಟ್ಯಾಕ್ ಮಾಡೋದಿಲ್ಲ ಅಂತ. ಭಾರತಕ್ಕೆ ಸ್ಪೆಷಲಿ ಅವರೊಂದು ಸ್ವಲ್ಪ ಎಕ್ಸೆಪ್ಷನಲ್ ಕೊಟ್ಟಿದ್ದಾರೆ. ಭಾರತ, ಚೀನಾ, ರಷ್ಯಾ ಇವರ ಹಡಗುಗಳನ್ನು ಮುಟ್ಟಲ್ಲ ಅಂತ ಹೇಳಿದ್ದಾರೆ. ಆದರೂ ಯಾಕೆ ಬೇಕು ಅನ್ನುವಂಥ ಭಯ ಸಹಜವಾಗಿದೆ. ಯುದ್ಧದ ಟೈಮಲ್ಲಿ ಏನು ಬೇಕಾದರೂ ಆಗ್ಬೋದು. ಮಾರ್ಚ್ 1ರಿಂದ ಬ್ಯಾಡಗಿ ಮೆಣಸಿನಕಾಯಿ ರಫ್ತು ಬಂದಾಗಿದೆ. ವಾರ್ಷಿಕವಾಗಿ 800ರಿಂದ 1000 ಕೋಟಿ ವಹಿವಾಟಾಗುತ್ತೆ. ರಫ್ತು ಬಂದ್ ಹಿನ್ನೆಲೆಯಲ್ಲಿ 40 ಕೋಟಿಗೂ ಅಧಿಕ ನಷ್ಟ. ಎವ್ರಿ ಡೇ 40 ಕೋಟಿಗೂ ಅಧಿಕ ನಷ್ಟ ಆಗ್ತಾ ಇದೆ. ರಫ್ತು ಕಂಟೈನರ್ಗಳ ಬೆಲೆಯಲ್ಲೂ ಕೂಡ ದಿಢೀರ್ ಏರಿಕೆ ಆಗಿದೆ. ಮೊದಲು ಒಂದು ಕಂಟೈನರ್ಗೆ 1.5 ಲಕ್ಷ ಬಾಡಿಗೆ ಇತ್ತು. ಈಗ ಒಂದು ಕಂಟೈನರ್ಗೆ 3.5 ಲಕ್ಷ ರೂಪಾಯಿ ದಾಟಿದೆ. ರಫ್ತು ಬಾಡಿಗೆ ಹೆಚ್ಚಳ ಮೆಣಸಿನಕಾಯಿ ರಫ್ತಿನ ಮೇಲೂ ಕೂಡ ಪರಿಣಾಮವನ್ನು ಬೀರಿರುವಂಥದ್ದು. ಅಲ್ಲಿ ಒಂದು ಕಡೆ ಒಂದು ಕಂಟೈನರ್ಗೆ 3.5 ಲಕ್ಷ ರೂಪಾಯಿ ಬಾಡಿಗೆ ಕೂಡ ಕೊಡಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಜಾಸ್ತಿ ಆಗಿದೆ. ಹತ್ತತ್ರ 2 ಪಟ್ಟು ಜಾಸ್ತಿ ಆಗಿದೆ. 1.5 ಲಕ್ಷ ಇದ್ದಿದ್ದು ಈಗ 3.5 ಲಕ್ಷ ರೂಪಾಯಿ ಕೊಡಬೇಕಾಗಿದೆ ಬಾಡಿಗೆಯನ್ನು. ಸೊ ಆ ಒಂದು ಕಾರಣನೂ ಕೂಡ ಇದೆ ಇಲ್ಲಿ ರಫ್ತು ಬಂದಾಗಲಿಕ್ಕೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ SR ಪಾಟೀಲ್ ಅವರು ಅಲ್ಲಿನ ವರ್ತಕರು ಮಾತನಾಡಿದ್ದಾರೆ. ಏನು ಹೇಳ್ಬೇಕು? ಕಂಟ್ರೀಸ್ ಏನಿದ್ದಾವಲ್ಲ ಅಲ್ಲಿ ಎಲ್ಲದೂ ಕೂಡ ಬೇರೆ ದೇಶದಿಂದನೇ ಬರಬೇಕು. ಅದರಲ್ಲಿ ಬ್ಯಾಡಗಿ ಕೂಡ ಒಂದು ರೀತಿಯಿಂದ ನಮ್ಮ ಕೇವಲ ದುಬೈ ಮತ್ತು ಸೌದಿ ಏನು ಈ ಗಲ್ಫ್ ಕಂಟ್ರೀಸಲ್ಲಿ ಸುಮಾರು 80 ಲಕ್ಷ ಭಾರತೀಯರು ಅಲ್ಲಿದ್ದಾರೆ. ಅವರು ಮುಖ್ಯವಾಗಿ ಭಾರತದ ಆಹಾರವನ್ನು ಉಪಯೋಗ ಮಾಡ್ತಾರೆ. ಅದರಲ್ಲಿಯೂ ಕೂಡ ವಿಶೇಷವಾಗಿ ಕೇರಳದಲ್ಲಿರೋದ್ರಿಂದ ಅವರೆಲ್ಲ ಮೀನು ಇದು ಆಹಾರಕ್ಕೆ ಅವರಿಗೆಲ್ಲರಿಗೂ ಕೂಡ ಬ್ಯಾಡಗಿ ಮೆಣಸಿನಕಾಯಿನೇ ಬೇಕಾಗಿತ್ತು. ಹೀಗಾಗಿ ಕಾಲು ಭಾಗದಷ್ಟು ತೊಂದರೆ ಆಗಿದೆ. ನಮಗಿಂತ ಹೆಚ್ಚಿಗೆ ಇದರ ಜೊತೆಗೆ ನಮಗೇನು ಮಸಾಲ ಪ್ರಾಡಕ್ಟ್ ಅದಾವಲ್ಲ, ಇವತ್ತು ಜೀರಿಗೆ ಇರ್ಬೋದು, ಅರಿಶಿನ ಇರ್ಬೋದು, ಅಥವಾ ಕೊರಿಯಂಡರ್ ಇರ್ಬೋದು, ಇವೆಲ್ಲವೂ ಕೂಡ ಮಸಾಲ ಪದಾರ್ಥಗಳು ಕೂಡ ಇವತ್ತಿನ ದಿವಸ ಸ್ಟ್ರಕ್ ಆಗಿ ನಿಂತಿದ್ದಾವೆ.